ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ನ್ಯೂ ಬ್ಲಾಗ್. ಕರೆಂಟ್ಲಿ ನಾನು ಮೈಸೂರು ರಿಂಗ್ ರೋಡ್ ಹತ್ರ ಇದ್ದೀನಿ. ಗಗನಚುಕ್ಕಿ ಭರಚುಕ್ಕಿ ಫಾಲ್ಸ್ ಚಾಮರಾಜನಗರ ಹತ್ರ ಇದೆ. ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಗಾಡಿನೂ ಅಷ್ಟೇ ತುಂಬ ದಿನ ಆಗಿತ್ತು, ತೆಗ್ದಿರಲಿಲ್ಲ. ಗಾಡಿಗೂ ಒಂದು ರೈಡ್ ಆಗುತ್ತೆ, ನನಗೂ ಒಂದು ರೈಡ್ ಆಗುತ್ತೆ ಅಂತ ಹೊರಟಿದ್ದೀನಿ. ನೋಡೋಣ ಹೆಂಗಾಗುತ್ತೆ, ಹೆಂಗೆ ಬರುತ್ತೆ. ಲೈಕ್ ಅಲ್ಲಿ ಹೆಂಗಿದೆ ಕಂಡೀಷನ್ ನನಗೆ ಗೊತ್ತಿಲ್ಲ. ತುಂಬ ನೀರು ಹೋಗ್ತಾಯಿತ್ತು ಲಾಸ್ಟ್ ವೀಕು. ನೋಡ್ಬೇಕು ಈಗ ಹೋಗಿ ಹೆಂಗಿದೆ ಏನು ಕತೆ ಅಂತ ನೋಡೋಣ. ನಾವೀಗ ಕರೆಂಟ್ಲಿ ಮೈಸೂರು ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಗಾಡ್ ಸಿಗ್ನಲ್ಲು ಕರೆಕ್ಟಾಗಿ ಸಿಕ್ಕಿದೆ ನನಗೆ. ಲಕ್ ಬೈ ಚಾನ್ಸ್ ಸಿಗ್ನಲ್ಲು ಕರೆಕ್ಟಾಗಿ ಸಿಕ್ಕಿದೆ. ಫಸ್ಟು ಬಿ ಆರ್ ಹಿಲ್ಸ್ಗೆ ಹೋಗೋಣ ಅಂದ್ಕೊಂಡೆ. ಬಟ್ ಬಿ ಆರ್ ಹಿಲ್ಸು ಇವಾಗ ಸ್ವಲ್ಪ ಮಳೆ ಟೈಮ್ ಮಳೆ ಬೇರೆ, ಅದಕ್ಕೆ ಬೇಡ ಅಂತ ಸುಮ್ಮನಾದೆ. ಈ ಟ್ಯಾಂಕರ್ಗಳದ್ದೇ ಗೋಳಪ್ಪ. ರಿಂಗ್ ರೋಡಲ್ಲೇ ಏನೋ ಆಕ್ಸಿಡೆಂಟ್ ಆಗಿತ್ತು ಟ್ಯಾಂಕರ್ದು. ಅದ್ರ ಪಕ್ಕ ಹೋಗೋದಕ್ಕೂ ಒಂದು ಸ್ವಲ್ಪ ಸುಮ್ಮನೆ ಭಯ. ಅವನು ಯಾವಾಗ ಹೆಂಗೆ ರೈಟಿಗೆ ಲೆಫ್ಟಿಗೆ ಎಳಿತಾನೆ ಗೊತ್ತಾಗಲ್ಲ. ಅದೇ ಇಂಡಿಕೇಟರ್ ಹಾಕವನೆ, ಈ ಕಡೆ ಹೋಗ್ತವನೆ. ಕತೆ ಅನ್ಫಾರ್ಚುನೇಟ್ಲಿ ಸಿಗ್ನಲ್ಗೆ ಸಿಗಾಕೊಂಡ್ವಿ. ಬಟ್ ಆಲ್ಮೋಸ್ಟ್ ಇನ್ 4 ಸೆಕೆಂಡ್ಸ್ ಸಿಗ್ನಲ್ ಮುಗಿಯುತ್ತೆ. ಹಳೆ ಕ್ರೇಟ ಸಖತ್ತಾಗಿದೆ ಇದು. ಹೊಸ ಕ್ರೇಟ ಏನೋ ಚೆನ್ನಾಗೇ ಇಲ್ಲಪ್ಪ. ಇದು ಬನ್ನೂರು ರೋಡು, ದೇವೇಗೌಡ ಸರ್ಕಲ್ ಬನ್ನೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೂ ಕಿಯಾ ಶೋರೂಮ್ ಇದೆ. ನೈಸ್. ಈ ರೋಡ್ ಏನೋ ತುಂಬ ಚೆನ್ನಾಗಿದೆ. ಆ ವ್ಯೂ, ಈ ಬ್ರಿಡ್ಜು, ಆ ಬೆಟ್ಟ ಎಲ್ಲ ಚೆನ್ನಾಗಿದೆ. ಬಟ್ ಹೈ ಟೆನ್ಷನ್ ವೈರ್ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಡ್ತು. ಅದೊಂದಿಲ್ಲ ಅಂದರೆ ಎಲ್ಲ ಚೆನ್ನಾಗಿ ಕಾಣ್ತಿತ್ತು. ಬಾಂಬ್ ಆಗಿದೆ ವ್ಯೂ. ಬಟ್ ಹಂಗೆ ಕೆಡ್ದಾಗಿದೆ ರೋಡಿಲಿ. ಆ ವ್ಯೂ ನೋಡ್ಕೊಂಡು ಆರಿಸ್ಕೋದ್ರೆ ಬಿದ್ದೋಗೋದೆ ಎಲ್ಲಾದರೂ. ಇದು ಮೇ ಬಿ ರಿವರ್ ಕಾವೇರಿ ಅನಿಸುತ್ತೆ. ರಿವರ್ ಕಾವೇರಿ. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಹೊಸ ಬ್ರಿಡ್ಜ್ ರೆಡಿ ಆಗ್ತಾ ಇದೆ. ಗಾಡಿ ತುಂಬ ದಿನ ಆಗಿತ್ತಲ್ವ ತೆಗೆದು, ಒಂಥರ ಜರ್ಕಿ ಇತ್ತು. ಇವಾಗ ಸ್ವಲ್ಪ ಹೀಟ್ ಆದಮೇಲಿಂದ ಕರೆಕ್ಟಾಗಿದೆ ಗಾಡಿ.
ವಾ ವ್ಯೂ ನೋಡಿ ಏನು ಚೆನ್ನಾಗಿದೆ ಇಲ್ಲಿ. ಫುಲ್ಲು ಪ್ಯಾಡಿ ಫೀಲ್ಡ್, ಫುಲ್ಲು ಭತ್ತ ಅಥವಾ ರಾಗಿ ಏನೋ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಿದೆ. ಎರಡು ಸೈಡು ಅದೇ ವ್ಯೂ ಇದೆ. ಅದಕ್ಕೆ ಈ ಥರ ಕಂಟ್ರಿ ಸೈಡ್ ಓಡಿಸೋದೇ ಮಜಾ ಇರೋದು. ಆ ಹೈವೇಲಿ ಹೋಗೋದಕ್ಕಿಂತ ಈ ಥರ ಕಂಟ್ರಿ ಸೈಡಲ್ಲಿ ಹೋದ್ರೆ ಮಜಾ. ಇನ್ನೊಂದು 5-10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ವ್ಯೂನ ಎಂಜಾಯ್ ಮಾಡಿ. ಈ ವ್ಯೂನು ನೋಡಿ ತುಂಬ ಚೆನ್ನಾಗಿದೆ. ಸ್ಟಾಪಿಗೆ ನಾನ್ ಸ್ಟಾಪ್ 80 ಕಿಲೋಮೀಟರ್ ಬಂದ್ವಿ. ಅದಕ್ಕೆ ಒಂದು 10 ನಿಮಿಷ ಸ್ಟಾಪ್ ಕೊಟ್ಟಿದ್ದೀನಿ. ಜಾಗನೂ ಪೀಸ್ಫುಲ್ ಆಗಿದೆ. ತುಂಬ ಚೆನ್ನಾಗಿದೆ ಜಾಗ. ಸ್ಟ್ಯಾಚು ಚೆನ್ನಾಗಿದೆ. ಪ್ಲೇಸ್ ನೇಮ್ ಏನು ಗೊತ್ತಿಲ್ಲ, ಬಟ್ ಪ್ಲೇಸ್ ಚೆನ್ನಾಗಿದೆ. ಆನ್ ದ ವೇ ಗಗನಚುಕ್ಕಿ ಭರಚುಕ್ಕಿ ಹೋಗ್ಬೇಕಾದ್ರೆ ಇದು ಯಾವುದೋ ಒಂದು ಬುದ್ಧನ ಸ್ಟ್ಯಾಚು ಇದೆ. ತುಂಬ ಚೆನ್ನಾಗಿದೆ. ಮತ್ತು ವ್ಯೂ ಅಷ್ಟೇ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ವ್ಯೂ. ಅಲ್ಲಿ ಮೌಂಟೇನ್ ಇದೆ. ಹಿಂಗೆ ತಿರುಗಿದ್ರೆ ಬುದ್ಧನ ಸ್ಟ್ಯಾಚು ಇದೆ. ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಬೆಟ್ಟನೂ ಇದೆ. ವ್ಯೂ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಬೆಟ್ಟ ಈ ಸ್ಟ್ಯಾಚು ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಪ್ಲೇಸ್ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಬ್ಯೂಟಿಫುಲ್ ಪ್ಲೇಸ್. ಸುತ್ತ ಗ್ರೀನಾಗಿದೆ. ಒಳ್ಳೆ ಜಾಗದಲ್ಲಿ ಬುದ್ಧನ ಸ್ಟ್ಯಾಚು ಇಟ್ಟಿದ್ದಾರೆ. ಪೀಸ್ಫುಲ್ ಚೆನ್ನಾಗಿದೆ. ಹೋಗ್ತಿದ್ವಿ ನಾವು, ಹಿಂಗೆ ತಿರ್ಗಿಸ್ಕೊ ಬಂದ್ವಿ. ಓಕೆ, ಅಲ್ಲೂ ಅಷ್ಟೇ ಯಾವುದೋ ಬೆಟ್ಟ ಇದೆ. ತುಂಬ ಚೆನ್ನಾಗಿ ಕಾಣ್ತಿದೆ. ಬೆಟ್ಟದ ಮೇಲೆ ಮಾತ್ರ ಬಿಸಿಲು ಬೀಳ್ತಾ ಇದೆ. ಸಕ್ಕದಾಗಿ ಕಾಣ್ತಾ ಇದೆ. ಏನು ಆಲ್ಮೋಸ್ಟ್ ಹತ್ತಿರದಲ್ಲೇ ಇದ್ದೀವಿ. ಗಗನಚುಕ್ಕಿ ಭರಚುಕ್ಕಿ. ಸರಿ, ನಮ್ಮ ಬೈಕಲ್ಲಿ ಟಾಪ್ ಸ್ಪೀಡ್ ಹೋಗೋಣ. ಸ್ಕ್ರಾಂಬ್ಲರ್ ಅಲ್ವಾ, ಮುಂದೆ ವಿಂಡ್ಶೀಲ್ಡ್ ಇಲ್ಲ, ಎದೆಗೆ ಹೊಡೆಯುತ್ತೆ ಗಾಳಿ. ಅದೊಂದು ಪ್ರಾಬ್ಲಮ್ಮು. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಫೈನ್. ಹೆಲ್ಮೆಟ್ಟು ಲಾಕ್ ಮಾಡಿಲ್ಲ. ಕಟ್ 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 ಅಂತ ಇದೆ. ಲಾಕ್ ಮಾಡಿದೆ. ಜಾಗ ಮಾತ್ರ ಬ್ಯೂಟಿಫುಲ್ ಆಗಿದೆ. ಹಿಂದೆ ಬೆಟ್ಟ, ಈ ಸಿಟಿ, ಆ ಸ್ಟ್ಯಾಚು, ಬಾಂಬ್ ಸಕ್ಕತ್ತಾಗಿತ್ತು. ಬ್ಯೂಟಿಫುಲ್ ಪ್ಲೇಸ್. ರೋಡ್ ಚೆನ್ನಾಗಿದೆ. ರೋಡ್ ಇನ್ನೂ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಈ ರೋಡಿಗೂ ಈ ಪ್ಲೇಸ್ಗೂ ಚೆನ್ನಾಗಿದೆ. ನಾವೆಲ್ಲೆಲ್ಲೋ ಇಂಟರ್ನ್ಯಾಷನಲ್ ಪ್ಲೇಸಸ್ಸೇ ವಿಸಿಟ್ ಮಾಡಿ ವ್ಯೂನ ಎಂಜಾಯ್ ಮಾಡಬೇಕಂತಿಲ್ಲ. ನಮ್ಮ ಸುತ್ತಮುತ್ತನೂ ತುಂಬ ವ್ಯೂಸ್ ಇರುತ್ತೆ, ನಮಗೆ ಗೊತ್ತಿರೋಲ್ಲ ಅಷ್ಟೇ. ಬೇರೆ ಯೂಟ್ಯೂಬರ್ ಎಲ್ಲ ಏನು ಮಾಡ್ತಾರೆ ಅಂದರೆ ಸುತ್ತಮುತ್ತ ಹೊರಗಡೆ ಹೋಗೋದು, ತೋರಿಸೋದು, ಅದೇ ಅಭ್ಯಾಸ ಆಗ್ಬಿಟ್ಟಿದೆ ಎಲ್ಲರಿಗೂ.
ಬಟ್ ನಾವಿರೋ ಜಾಗದಲ್ಲೂ ತುಂಬ ಪ್ಲೇಸಸ್ ಇದೆ, ಅದನ್ನ ಯಾರೂ ನೋಡೋದೇ ಇಲ್ಲ, ಅದನ್ನ ಎಕ್ಸ್ಪ್ಲೋರ್ ಮಾಡೋದು ಇಲ್ಲ. ನೋಡಿ ಇಲ್ಲೂ ತುಂಬ ಪ್ಲೇಸಸ್ ಇದೆ, ತುಂಬ ಚೆನ್ನಾಗಿದೆ ಇದೂ. ಇಲ್ಲಿರೋದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು, ಇಲ್ಲಿರೋದನ್ನ ಎಂಜಾಯ್ ಮಾಡಬೇಕು, ಆಮೇಲೆ ಇಲ್ಲಿರೋದೆಲ್ಲ ತೋರಿಸಾದ್ಮೇಲೆ ಔಟ್ಸೈಡ್ ಹೋಗಬೇಕು, ಅದು ಚೆನ್ನಾಗಿರುತ್ತೆ. ಬರೀ ಔಟ್ಸೈಡ್ ಔಟ್ ಆಫ್ ದ ಇಂಡಿಯಾದಲ್ಲೇ ಎಲ್ಲ ಇದೆ ಅನ್ನೋದೆಲ್ಲ ಸುಳ್ಳು. ವಿತಿನ್ ಇಂಡಿಯಾದಲ್ಲೇ ಎಲ್ಲ ಇದೆ ಅನ್ನೋದು ನಿಜ. ನಮ್ಮ ಇಂಡಿಯಾದಲ್ಲೇ ಬೇಜಾನ್ ಪ್ಲೇಸಸ್ ಇದೆ, ತುಂಬ ಚೆನ್ನಾಗಿರೋ ಪ್ಲೇಸಸ್ ಬೇಜಾನ್ ಇದೆ. ಗಾಡಿ ಸ್ವಲ್ಪ ತೆಗ್ದಿರ್ಲಿಲ್ವಲ್ಲ, ಅದು ಅಷ್ಟು ತುಂಬ ದಿನದಿಂದ ಸ್ವಲ್ಪ ಜರ್ಕಿ ಆಗ್ತಿತ್ತು. ಇವತ್ತು ಯಾವಾಗ ಒಂದು 45 ಕಿಲೋಮೀಟ್ರ್ 50 ಕಿಲೋಮೀಟರ್ ಬಂದೆ, ಸ್ಮೂತ್ ಆಗಿದೆ ಗಾಡಿ ಇವಾಗ. ಯಾವುದೇ ಗಾಡಿ ಆದರೂ ಅಷ್ಟೇ ಸ್ವಲ್ಪ ಅವಾಗವಾಗ ತೆಗಿತಾ ಇದ್ದರೆ ಚೆನ್ನಾಗಿರುತ್ತೆ. ಇಂಜಿನು ಅಷ್ಟೇ, ರಿಲಯಬಿಲಿಟಿನೂ ಅಷ್ಟೇ, ಎಲ್ಲ ಅಷ್ಟೇ. ನಾವು ಒಂದೇ ಕಡೆ ನಿಂತ್ಬಿಟ್ಟಾಗ್ಲೇ ಒಂಥರ ಹಾಳಾಗುತ್ತೆ, ಯಾವುದೇ ಆದರೂ ಅಷ್ಟೇ. ಸೊ ಜಸ್ಟ್ ಮೂವ್ ಆನ್. ವಾ 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 ವಾ, ಏನಿದು, ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆ, ಒಂದು ಕಡೆ ಚಳಿ, ಕಾಂಬಿನೇಷನಲ್ ವೆದರ್ ಅಂತೂ ಇವತ್ತಂತೂ. ಈ ರೋಡಿಗೂ ಈ ಸ್ಪೀಡ್ಗೂ ಈ ವೆದರ್ಗೂ ಆಹಾ ಸೂಪರ್ ಮಸ್ತು. ಗಾಡಿ ಇವಾಗ ತುಂಬ ಸ್ಮೂತ್ ಆಗೋಯ್ತು. ಅವಾಗಿಂದ ಎಕ್ಸ್ಲೀಟ್ರ್ ಕೊಡ್ತಾ ಇದ್ದೆ, ಅವಾಗ ಒಂದು 80 ಮೇಲೆ ಕ್ರಾಸ್ ಆಗ್ತಾನೆ ಇಲ್ಲ. ಇವಾಗ ಎಕ್ಸ್ಲೀಟ್ರ್ ಟಚ್ ಮಾಡಿದ್ರೆ ಸಾಕು 100 ಮೇಲೆ ಹೋಗ್ತಾ ಇದೆ. ಇದೇ SD ಅವ್ರದ್ದು ಸ್ಪೆಷಾಲಿಟಿ ಅನಿಸುತ್ತೆ. ನಿಲ್ಸಿದ್ರೆ ಹಾಳು ಬಿದ್ದೋಗುತ್ತೆ ಗಾಡಿ, ಓಡಿಸ್ತಾ ಇದ್ರೆ ಅಷ್ಟೇ ಚೆನ್ನಾಗಿರುತ್ತೆ ಗಾಡಿ. ಬಟ್ ನನ್ನ ಹತ್ರ ಇನ್ನೊಂದು ಹಳೆ ಗಾಡಿ ಇದೆ, ಪಲ್ಸರ್ 220. ಬಟ್ ಅದು ಬಾಂಬ್ ಗಾಡಿ ಅಂದರೆ ಅದು. ನೀನು ಯಾವಾಗಲೇ ಸ್ಟಾರ್ಟ್ ಮಾಡೋ 10 ವರ್ಷ ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಅದು ಹಂಗೆ ಸ್ಟಾರ್ಟ್ ಆಗುತ್ತೆ. ಈ ಥರ BS6 ಥರ ಇಂಜಿನ್ ಅಲ್ಲ ಅವೆಲ್ಲ. ಈಗಲೇ ಬಿಸಿಲು ಬಂತು, ಚಳಿ ಬಂತು, ಈಗ ಆಲ್ರೆಡಿ ಮಳೆ ಬಂತು ನೋಡಿ. ಕಾಂಬಿನೇಷನಲ್ ವೆದರ್ ಇವತ್ತು ಯಾಕೋ. ಮೇ ಬಿ ಫಾಲ್ಸ್ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ ಅನ್ಕೋತೀನಿ. ಮೇ ಬಿ ಫಾಗಿ ಇರ್ಬೋದು, ಅಥವಾ ಬಿಸಿಲು ಬಂದರೆ ಹೆಂಗಿರುತ್ತೋ ನೋಡೋಣ ಬನ್ನಿ, ಲೆಟ್ಸ್ ಸಿ. ಫೈನಲಿ ಬಂದ್ವಿ ಜಲಪಾತ ಹತ್ರ. ಇದು ಗಗನಚುಕ್ಕಿ ಫಾಲ್ಸ್. ಲಾಸ್ಟ್ ಟೈಮ್ ಬಂದಾಗ ನೀರೇ ಇರಲಿಲ್ಲ, ಈ ಟೈಮ್ ಚೆನ್ನಾಗಿ ನೀರಿದೆ. 14th 15th ಏನೋ ಜಲಪಾತೋತ್ಸವ ಇದೆ ಅಂತ ಹೇಳಿ, ಯಾರು ಬರೋರಿದ್ರೆ ಬರ್ಬೋದು. ಇದೇ ನಮ್ಮ ಶಿವನ ಸಮುದ್ರ, ಗಗನಚುಕ್ಕಿ ಫಾಲ್ಸ್. ಗಗನಚುಕ್ಕಿ ಫಾಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನೀರು ಕಡಿಮೆನೇ ಇದೆ, ಲಾಸ್ಟ್ ಟೈಮಲ್ಲ ಇನ್ನೂ ತುಂಬ ಜಾಸ್ತಿ ಇತ್ತಂತೆ. ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಏನೋ ಮಾಡ್ತಾ ಇದ್ದಾರೆ ಇದೆಲ್ಲ. ಇನ್ನೊಂದು ಫರ್ದರ್ ಡೇಸಲ್ಲಿ ಇನ್ನೂ ಚೆನ್ನಾಗಾಗುತ್ತೆ ಇದೆಲ್ಲ.
ಇದೇ ನೋಡಿ ನಮ್ಮ ಗಗನಚುಕ್ಕಿ. ತುಂಬ ಚೆನ್ನಾಗಿದೆ ಫಾಲ್ಸ್. ನೀರು ಬಂದಾಗ ಚೆನ್ನಾಗಿರುತ್ತೆ ಫಾಲ್ಸ್ ಇದು. ಬಟ್ ಆ್ಯಕ್ಚುಲಿ ಈಗ ಕಡಿಮೆನೇ ಇದೆ, ಇನ್ನೂ ಜಾಸ್ತಿ ಇರ್ತಿತ್ತು ನೀರು. ಲಾಸ್ಟ್ ಟೈಮ್ ಸ್ವಲ್ಪ ಈಗ ಸ್ಟಾಪ್ ಆಗಿದೆಯಲ್ಲ, ಎಲ್ಲ ಗೇಟ್ಗಳು ಕ್ಲೋಸ್ ಮಾಡಿದ್ದಿಲ್ಲ ಡ್ಯಾಮ್ಸಲ್ಲಿ, ಹಾಗಾಗಿ ಸ್ವಲ್ಪ ಸ್ಲೋ ಇದೆ. ಮತ್ತು ಮಳೆನೂ ಸ್ವಲ್ಪ ಕಡಿಮೆ ಅಲ್ವಾ, ಹಂಗಾಗಿ ಕಡಿಮೆ ಇದೆ. ಲಾಸ್ಟ್ ಟೈಮ್ ಮಳೆ ಜಾಸ್ತಿ ಇದ್ದಾಗ ಇನ್ನೂ ರುದ್ರವಾಗಿ ಬರ್ತಿತ್ತಂತೆ ನೀರೆಲ್ಲ ಇಲ್ಲಿ. ಬೀಳ್ತಾರೆ, ಇದು ನೋಡೋಕ್ಕೆ ಚೆಂದ. ಆ ಫಾಗ್ ಏನು ಚೆನ್ನಾಗಿದೆ. ಜಲಪಾತದಲ್ಲಿ ಸಣ್ಣ ಜಲಪಾತಗಳು ಎಷ್ಟೊಂದು ಹರಿತಾ ಇದೆ ನೋಡಿ ಒಂದರಲ್ಲೇ. ಹ್ಯಾಂಗ್ ವ್ಯೂ ನೋಡಿ ಏನು ಚೆನ್ನಾಗಿದೆ. ಗಗನಚುಕ್ಕಿಯಿಂದ ಭರಚುಕ್ಕಿಗೆ ಹೋಗ್ತಾ ಇದ್ದೀನಿ. ಆನ್ ದ ವೇ ಈ ಮೌಂಟೇನ್ಸು, ಈ ರೋಡು ಯಾವುದೋ ಚಿಕ್ಕಮಂಗ್ಳೂರು ಪ್ಲೇಸಲ್ಲಿ ಇರೋ ಥರ ಇದೆ. ಆ ಪ್ಲೇಸ್ ನೋಡಿ, ಅದು ತುಂಬ ಚೆನ್ನಾಗಿದೆ ಮಾತ್ರ. ವ್ಯೂ ಮಾತ್ರ ಬಾಂಬಾಗಿದೆ. ಗಗನಚುಕ್ಕಿಯಿಂದ ಭರಚುಕ್ಕಿಗೆ ಹೋಗ್ಬೇಕಾದ್ರೆ ಈ ಸಿಗುತ್ತೆ ಈ ಸ್ಪಾಟು. ಸಕ್ಕತ್ತಾಗಿದೆ ಮಾತ್ರ. ಯಾವುದೋ ಚಿಕ್ಕಮಂಗ್ಳೂರು ಹಿಲ್ ಸ್ಟೇಷನ್ಲಿ ಇರೋ ಥರ ಇದೆ ಪ್ಲೇಸು. ಒಂದೇ ಸ್ಲೈಡಲ್ಲಿ ಹೋಗಿದೆಯಲ್ಲ ಆ ಮೌಂಟೇನ್ಸು, ತುಂಬ ಚೆನ್ನಾಗಿ ಕಾಣ್ತಿದೆ ವ್ಯೂ. ಸೇಮ್ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇದೆಯಲ್ಲ ಆ ಥರ ಕಾಣ್ತಿದೆ ಇದು ವ್ಯೂ. ವ್ಯೂ ಮಾತ್ರ ಭಾಳ ಚೆನ್ನಾಗಿದೆ. ಬ್ಯೂಟಿಫುಲ್ ವ್ಯೂ. ಈ ಥರ ಜಾಗದಲ್ಲಿ ಬೈಕ್ ಓಡಿಸೋದೇ ಒಂಥರ ಖುಷಿ ಆಗುತ್ತೆ. ಆ ವ್ಯೂವೇ ಏನೋ ಒಂಥರ ಚೆಂದ ಇದು. ನೋಡಿ ಏನು ಚೆನ್ನಾಗಿದೆ. ಆ ರಾಕ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿರ್ತಾರೆ ಇಲ್ಲೂ. ಈ ಮೌಂಟೇನ್ ರೀಜನ್ಸ್ನೆಲ್ಲ ಇದು ಮಾಡ್ಕೊಂಡು ಹೋಗಿರೋದು. ಆ ರಾಕ್ಸ್ ಎಲ್ಲ ಹೆಂಗಿದೆ, ಬಾಂಬಾಗಿದೆ ವ್ಯೂ ಮಾತ್ರ. ವಾವ್, ಅಲ್ಲೂ ಚೆನ್ನಾಗಿದೆ. ಅಲ್ಲೂ ಚೆನ್ನಾಗಿದೆ ವ್ಯೂ. ವಾವ್, ಅಲ್ಲಿ ಡ್ಯಾಮ್ ಅನಿಸುತ್ತದು ನೋಡಿ, ಏನು ಚೆನ್ನಾಗಿದೆ ವ್ಯೂ. ಇಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಆ ರೋಡ್ ಟು ಹೆವನ್ ಅಂತಲ್ಲ, ಆ ಥರನೇ ಇದೆ ಇದು ಜಾಗ ಮಾತ್ರ. ಏನು ಚೆನ್ನಾಗಿದೆ ನೋಡಿ, ತುಂಬ ಬ್ಯೂಟಿಫುಲ್ ಆಗಿದೆ. ಈ ರೋಡ್ ಒಂದ್ಸರಿ ಕನ್ಸ್ಟ್ರಕ್ಟ್ ಆದಮೇಲೆ ಒಂದೇ ರೋಡ್ ಸೊಯ್ ಅಂತ ಬರ್ತಾಯಿದ್ರೆ ಏನು ಚೆನ್ನಾಗಿದೆ ನೋಡಿ. ಆ ವ್ಯೂವೇ ಬಾಂಬಾಗಿದೆ. ದೇರ್ ಆರ್ 2 types ಆಫ್ ಪೀಪಲ್. ಇಲ್ಲೂ ಹೋಗ್ಬೋದು, ಅಲ್ಲೂ ಹೋಗ್ಬೋದು. ನಾವಿಲ್ಲೇ ಹೋಗೋಣ. ಲೆಟ್ಸ್ ಟೇಕ್ ದ ರಿಸ್ಕ್. ಅಡ್ವೆಂಚರ್ ಬೈಕಲ್ಲ, ಅಡ್ವೆಂಚರ್ ಮಾಡಲಿಲ್ಲ ಅಂದ್ರೆ ಹಿಂಗೆ ಅಂತ. ಬಟ್ ಒನ್ಸ್ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಈ ಪ್ರಾಜೆಕ್ಟ್ ನೋಡಿ ಏನು ಚೆನ್ನಾಗಿದೆ ವ್ಯೂ. ಒಬ್ಬ ಈ ಬ್ರಿಡ್ಜು, ಅದು ಓಲ್ಡ್ ಸೇತುವೆ ಅಂತೆ. ಅದು ಓಲ್ಡ್ ಸೇತುವೆ ಅನಿಸುತ್ತೆ. ಬಾಂಬಾಗಿದೆ ಜಾಗ ಮಾತ್ರ, ಸಕ್ಕತ್ತಾಗಿದೆ. ಐ ಥಿಂಕ್ 2 ಇದೆ ಅನ್ಕೋತೀನಿ ಬ್ರಿಡ್ಜ್ ಇಲ್ಲಿ.
ಐ ಥಿಂಕ್ ದೇರ್ ಆರ್ 2 ಬ್ರಿಡ್ಜಸ್. ಈ ಕಡೆ ಓಲ್ಡ್ ಬ್ರಿಡ್ಜ್ ಇದೆ, ಅಲ್ಲೊಂದಿದೆ ಬ್ರಿಡ್ಜು. ಈಗ ಇದು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಬ್ರಿಡ್ಜ್ ಅನಿಸುತ್ತೆ. ಇನ್ನೊಂದು ಅದು ಓಲ್ಡ್ ಬ್ರಿಡ್ಜ್ ಅನಿಸುತ್ತೆ. ಅದು ಒಂದು ಸೆಕೆಂಡ್ ಸ್ಟಾಪ್ ಮಾಡಿ ವ್ಯೂ ನೋಡೋಣ. ಗಾಡಿ ನಿಲ್ಲಿಸ್ಬಿಟ್ಟು ತೆಗ್ದಿದ್ದೀನಿ. ವ್ಯೂ ನೋಡಿ ಏನು ಸಖತ್ತಾಗಿದೆ. ಈ ಬ್ರಿಡ್ಜಲ್ಲಿ ಇನ್ನೂ ಯಾರೂ ಓಡಾಡ್ತಿಲ್ಲ, ಬಿಕಾಸ್ ಯಾರು ಇನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಮುಂದೆ ಬ್ಲಾಕ್ ಮಾಡಿದ್ದಾರೆ, ನಾವು ಅದನ್ನು ಹತ್ತಿಸ್ಕೊಂಡು ಬಂದಿದ್ದೀವಿ. ಸಖತ್ತಾಗಿದೆ ವ್ಯೂ ಮಾತ್ರ ಇದು. ರಿವರ್ ಕಾವೇರಿ. ನೋಡಿ, ಇಲ್ಲಿಂದ ಹರ್ಕೊಂಡೋಗಿ ಆ ಫಾಲ್ಸಿಗೆ ಬರೋದು. ಐ ಥಿಂಕ್ ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ. ಲಾಸ್ಟು ಒಂದು 15 days ಬ್ಯಾಕ್ ಎಲ್ಲ ನೀರು ಹೆವಿಯಾಗಿತ್ತು. ಆ ಕಡೆ ವ್ಯೂ ತೋರಿಸ್ತೀವಿ. ಇದು ಈ ಕಡೆ ವ್ಯೂ. ಇದು ಮೇ ಬಿ ಅದು ಓಲ್ಡ್ ಬ್ರಿಡ್ಜ್ ಅನಿಸುತ್ತೆ. ಸೊ ಈಗ ನಾವು ನಿಂತಿರೋದು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಬ್ರಿಡ್ಜು. ಚೆನ್ನಾಗಿದೆ ವ್ಯೂ ಮಾತ್ರ ಈ ಜಾಗದಲ್ಲಿ. ಇಲ್ಲೇ ಬೆಟ್ಟ ಇದೆ. ಇದೆ ವ್ಯೂ. ಮಳೆ ಬೇರೆ ಬರೋ ಥರ ಇದೆ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಈ ಕಡೆ ಬೆಟ್ಟ, ಈ ರೋಡು, ನದಿ, ಸೂಪರ್ ಆಗಿದೆ ವ್ಯೂ. ಆ ವ್ಯೂ ನೋಡಿ ಏನು ಚೆನ್ನಾಗಿದೆ. ಆ ಕಡೆ ಎಲ್ಲ ಕಬ್ಬಾಕಿದ್ದಾರೆ ಅನ್ಸುತ್ತೆ. ಇಲ್ಲಿ ವ್ಯೂನೇ ಮಾತ್ರ ಬ್ಯೂಟಿಫುಲ್ ಆಗಿದೆ. ಅದಕ್ಕೆ ಹೇಳೋದು ನದಿ ಹತ್ರ ಚೆನ್ನಾಗಿರುತ್ತೆ ವ್ಯೂಸು ಅಂತ. ಬ್ಯೂಟಿಫುಲ್ ಆಗಿದೆ. ಥರ ಗೂಬೆ ನನ್ನ ಮಗ ಯೂಟರ್ನ್ ಹೊಡಿತಾವನು ಇಲ್ಲಿ ಬಂದು. ಅದೇ ನಾವು ಹೊಡಿಬೇಕಾದ್ರೆ ಓಕೆ, ಬೇರೆಯವ್ರು ಹೊಡಿಬೇಕಾದ್ರೆ ಗೋಬೆ ನನ್ನ ಮಗ ಅಂದ್ಬಿಡ್ತೀವಿ. ನಾವೆಲ್ಲ ಹಂಗೇನೆ. ನಾವು ಮಾಡಿದ್ರೆ ಸರಿ, ಬೇರೆಯವ್ರು ಮಾಡಿದ್ರೆ ತಪ್ಪು. ನೋಡಿದ್ರ ಇಲ್ಲಿ ರೋಡು ಬ್ಲಾಕ್ ಆಗಿದೆ. ಆ ಬ್ರಿಡ್ಜಿಂದ ಬಂದು ಈ ಕಡೆ ಟರ್ನ್ ಆಗಿ ಹಿಂಗೆ ಬರಬೇಕು. ಸೊ ದಟ್ ನಾವು ಬರಚುಕ್ಕಿಗೆ ಹೋಗ್ತಾಯಿದ್ದೀವಿ ಇವಾಗ. ಬರಚುಕ್ಕಿ ರೋಡು ಹಳೆ ರೋಡೇ. ಸೊ ಅಲ್ಲೊಂದು ಹೊಸ್ದಾಗಿ ನಮಗೆ ಬ್ರಿಡ್ಜ್ ಮಾಡಿದ್ದಾರೆ. ಬರಚುಕ್ಕಿಗೆ ದಾರಿ. ವೆಲ್ಕಮ್ ಟು ಬರಚುಕ್ಕಿ ಫಾಲ್ಸ್. ಬಟ್ ಆದರೂ 2 ಚುಕ್ಕಿಗಳು ಚೆನ್ನಾಗಿದೆ. ಗಗನಚುಕ್ಕಿ, ಬರಚುಕ್ಕಿ. ಎಸ್, ಲಾಸ್ಟ್ ಟೈಮ್ ಬಂದು ನೆನಪಿದೆ. ಹಿಂಗೆ ಬಂದು ಹಿಂಗೆ ಹೋಗ್ಬೇಕು. ಸೊ ಇದೇ ರೋಡ್ ಹಿಂಗೆ ಸ್ಟ್ರೈಟ್ ಹೋದರೆ ನಾವು ಬರಚುಕ್ಕಿಗೆ ಹೋಗ್ತೀವಿ. ಓಕೆ, ನಾನು ಹೋದ್ಮೇಲೆ ಆನ್ ದ ವೇ, ಇಲ್ಲಿ ರೋಡ್ ಚೆನ್ನಾಗಿಲ್ಲ, ನಾರ್ಮಲ್ ರೋಡ್. ನಾನು ಆನ್ ದ ವೇ ಹೋದ್ಮೇಲೆ ನಿಮಗೆ ಮತ್ತೆ ಶೂಟ್ ಮಾಡ್ತೀನಿ. ಈಗ ಕಾಣ್ತಿದೆಯಲ್ಲ, ನಾನು ಅಲ್ಲಿಂದ ತೋರಿಸಿದ್ದೆ ಓಲ್ಡ್ ಬ್ರಿಡ್ಜ್. ಇದು ತುಂಬ ಹಳೆಯ ಬ್ರಿಡ್ಜ್ ಅಂತ ಇದು ಇಲ್ಲಿ ಕಾಣ್ತಿರೋದು. ನಾವು ಬಂದಿದ್ದು ಆ ಕಡೆ ಬ್ರಿಡ್ಜಿಂದ, ಅದು ನ್ಯೂ ಬ್ರಿಡ್ಜ್ ಅನಿಸುತ್ತೆ. ಅದರಿಂದ ಆಚೆ ನ್ಯೂ ಬ್ರಿಡ್ಜ್ ಇರೋದು ಅನಿಸುತ್ತೆ ನಮಗೆ ಕಾಣಿಸಿದ್ದದೆ. ನಾವೀಗ ಆನ್ ದ ವೇ ಟು ಬರಚುಕ್ಕಿ. ಬರಚುಕ್ಕಿಗೆ ಹೋಗ್ತಾ ಇದ್ದೀನಿ.
ಇಲ್ಲಿ ನಿಮಗೆ ತೋರ್ಸೋಕ್ಕೆ ಅಂತ ಸ್ಟಾಪ್ ಮಾಡಿ. ತುಂಬ ಮಳೆ ಬರ್ತಾಯಿತ್ತು. ಒಂದು ಕಡೆ ಸೈಡಿಗೆ ಹಾಕಿ ಗಾಡಿನ ದೇವಸ್ಥಾನದಲ್ಲಿ ಊಟ ಬಂದ್ವಿ. ಒಳ್ಳೆ ಮಳೆ. ನನ್ನ ಗಾಡಿ ಯಾವಾಗ ತೆಗಿತೀನಿ ಅವಾಗೆಲ್ಲ ಮಿಸ್ ಇಲ್ದಂಗೆ ಮಳೆ ಬಂದೇ ಬರುತ್ತೆ. ಅದು ಏನು ಅದೃಷ್ಟನೋ ಈ ಗಾಡಿದು ಗೊತ್ತಿಲ್ಲ. ಬಂದಾಗೆಲ್ಲ ಕೊಚ್ಚೆ ಮಾಡ್ಕೊಂಡೆ ಮನೆಗೆ ಹೋಗೋದಿದು. ಇವಾಗ ನಾವು ಬರಚುಕ್ಕಿಗೆ ಹೋಗ್ತಾ ಇದ್ದೀವಿ. ರೋಡ್ ನೋಡ್ಬೋದು ನೀವು, ಫುಲ್ಲು ನೀರು ತುಂಬ್ಕೊಂಡಿದೆ. ಇನ್ನೊಂದು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ. ರೀಚ್ ಆದಮೇಲೆ ತೋರಿಸ್ತೀನಿ ನಿಮಗೆ ಬರಚುಕ್ಕಿನ. ಓಕೆ, ಬರಚುಕ್ಕಿ ಎಂಟ್ರಿ ಆದ್ವಿ. ಬರಚುಕ್ಕಿಲಿ ಹೆಂಗೆ ಅಂದರೆ ಟಿಕೆಟ್ ಸಿಸ್ಟಮ್ ಇದೆ. ಸೊ ಟಿಕೆಟ್ ಕೊಟ್ಟು ಬರಬೇಕು. ಸೊ ನಮ್ಮದೇನು ಪ್ರಾಬ್ಲಮ್ ಆಯಿತು ಅಂದರೆ ಕ್ಯಾಶೇ ಇಟ್ಟಿಲ್ಲ ನಾನು. ಓನ್ಲಿ ಫೋನ್ಪೇ ಅಂದರೆ ಹೋಗ್ಬಿಟ್ಟು ಕ್ಯಾಶ್ ತಗೊಂಬಪ್ಪ ಅಂದರು. ಸೊ ನನ್ನ ಹತ್ರ ಕ್ಯಾಶ್ ಇಲ್ಲ, ಇಲ್ಲೆಲ್ಲೂ ಸುತ್ತ ಅಂಗಡಿ ಇಲ್ಲ. ಸೊ ಅದಕ್ಕೆ ಅವ್ರಿಗೆ ಹೇಳಿದೆ ಅಲ್ಲಿ ಒಳಗೆ ಹೋಗಿ ತರ್ತೀನಿ ಅಂತ. ಸೊ ಓಕೆ ಅಂದ್ಬಿಟ್ಟು ಕಳಿಸಿದ್ದಾರೆ. ಸೊ ನೋಡಿ, ಈ ಥರ ಫ್ರೆಂಡ್ಲಿ ಜನನೂ ಇರ್ತಾರೆ. ಕೆಲವೊಂದು ಕಡೆ ಬಿಡೋದೇ ಇಲ್ಲ, ಕ್ಯಾಶ್ ಇಲ್ಲ ಹೋಗಪ್ಪ ಆಚೆಗೆ ಅಂತಾರೆ. ಸದ್ಯ ಹೆಂಗೋ ಬಿಟ್ಟರು ನಮ್ಮನೊಳಗೆ. ಸೊ ಇವಾಗ ಬರಚುಕ್ಕಿ ಹೋಗಿ ನೋಡೋಣ ವ್ಯೂ ಹೆಂಗೆ ಕಾಣುತ್ತೆ, ಏನು ಕತೆ ಅಂತ. ತುಂಬ ಮಳೆ ಇತ್ತು ಒಂದು 5 ಮಿನಿಟ್ಸ್ ಬ್ಯಾಕು. ಈಗ ಜಸ್ಟ್ ಊಟ ಮಾಡ್ಕೊಂಡು ಬಂದ್ವಿ. ವ್ಯೂ ಇಲ್ಲೂ ಚೆನ್ನಾಗಿದೆ. ಆ ಬೆಟ್ಟದ ತುದಿಲೇನೇ ನಮಗೆ ಫಾಲ್ಸ್ ಥರ ಕಾಣುತ್ತೆ. ಇದು ವ್ಯೂ ತುಂಬ ಚೆನ್ನಾಗಿದೆ. ನೋಡ್ಕೊಂಬರೋಣ ಹೆಂಗಿದೆ, ಏನು ಕತೆ, ಹೆಂಗಾಗುತ್ತೆ. ಇಲ್ಲಿ ನಾವು ಪಾರ್ಕ್ ಮಾಡಿ ಗಾಡಿನ ಹೋಗಬೇಕು. ಲಾಸ್ಟ್ ಟೈಮ್ ನಾವು ಆರಿಸ್ಕೊಂಡು ಅಲ್ಲಿಗೆ ಹೋಗಿದ್ದೆ. ಈ ಸರಿ ಏನೋ ಚಾನ್ಸ್ ಇದ್ರೆ ಹಂಗೆ ಹೋಗ್ಬಿಡೋಣ. ನೋಡೋಣ ಗಾಡಿ ಇಲ್ಲೇ ಪಾರ್ಕ್ ಮಾಡಬೇಕಾ ಅಥವಾ ಅಲ್ಲಿ ತನಕ ತಗೊಂಡು ಹೋಗ್ಬೋದಾ ನೋಡೋಣ. ಇಲ್ಲ, ಈ ಸರಿ ಎಲ್ಲ ಫುಲ್ಲು ಹಾಕ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ಹೋಗಲ್ಲ. ಓಹೋ, ಫುಲ್ ಫೆನ್ಸಿಂಗ್ ಹಾಕಿದ್ದಾರೆ. ಮೊಟ್ಟರ್ ಪಟ್ ಅಂತ ಕರೆಂಟ್ ಹೊಡೆಯುತ್ತೆ. ಫೈನಲಿ ಬರಚುಕ್ಕಿಗೆ ಬಂದಿದ್ದೀವಿ. ಫುಲ್ ಸೋಲಾರ್ ಫೆನ್ಸಿಂಗ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಯಾರು ಹೋಗ್ಬಾರ್ದು ಅಂತ ಫುಲ್ಲು ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಹೀಗೆ ಪ್ರಾಣಿಗಳು ನೀರು ಕುಡಿಯೋದು ಪಾಪ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಇದೇ ನೋಡಿ ಬರಚುಕ್ಕಿ, ಏನು ಚೆನ್ನಾಗಿದೆ ವ್ಯೂ. ಇದು ಆ್ಯಕ್ಚುಲಿ ಬಿಲಾಂಗ್ಸ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅಲ್ಲಿ ಹೊರಗಡೆ ಟೋಕನ್ ಕಲೆಕ್ಟ್ ಮಾಡ್ಕೋತಾರೆ. 10 ರೂಪಾಯಿ ಎಂಟ್ರಿ ಫೀಸು. ಮತ್ತು ಈ ವ್ಯೂ ಹತ್ರ ಬರೋದಕ್ಕೆ 5 ರೂಪೀಸ್ ಎಂಟ್ರಿ ಫೀಸು. ಬಟ್ ವರ್ತ್ ಇಟ್. ತುಂಬ ಚೆನ್ನಾಗಿದೆ ವ್ಯೂ. ನೋಡಿ, ಇಲ್ಲಿಂದ ಅಲ್ಲಿ ತನಕ ಕೆಳಗೆ ತನಕ ಹೋಗ್ಬೋದು ನಡ್ಕೊಂಡು. ಸ್ಟೆಪ್ಸ್ ಎಲ್ಲ ಕ್ಲೀನಾಗಿ ಡೆವಲಪ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಫುಲ್ಲು ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ. ವ್ಯೂ ಮಾತ್ರ ಬಾಂಬಾಗಿದೆ. ಇದೊಂದು ಕೋತಿ ವ್ಯೂನ ಎಂಜಾಯ್ ಮಾಡ್ತಾ ಇದೆ.
ಇದು ಆ್ಯಕ್ಚುಲಿ ಕೆಳಗೆ ಅಲ್ಲಿಂದ ಇಳ್ಕೊಂಡು ಬರ್ಬೋದು, ಅಲ್ಲಿಂದ ತೆಗೆದು ಶೂಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನೋಡೋಕೆ ಇನ್ನೂ ಚೆನ್ನಾಗಿದೆ. ಚಿಕ್ಕ ಫಾಲ್ಸು ದೊಡ್ಡ ಫಾಲ್ಸ್ ಎರಡೂ ಕಾಣುತ್ತೆ. ದಿಸ್ ಈಸ್ ಆ್ಯಕ್ಚುಲಿ ಬ್ಯೂಟಿಫುಲ್. ಈ ಫಾಲ್ಸ್ ಅಂತೂ ತುಂಬ ಚೆನ್ನಾಗಿದೆ. ಆ ಫಾಲ್ಸ್ ಇದು ಫುಲ್ಲು ಕ್ಲೀನಾಗಿ ಎಲ್ಲನೂ ಡೆವಲಪ್ ಮಾಡಿ ಫೆನ್ಸಿಂಗ್ ಎಲ್ಲ ಹಾಕಿ ಕ್ಲೀನಾಗಿ ಇಟ್ಟಿದ್ದಾರೆ. ಇದು ಮೇ ಬಿ ಅದನ್ನು ಕ್ಲೀನಾಗಿ ಇಂಪ್ರೂವ್ ಮಾಡ್ತಾರೆ ಓವರ್ ದ ಡೇಸ್. ಬಟ್ ನೋಡಿ ಎಲ್ಲೆಲ್ಲ ನೀರು ಹರಿತಾ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಗಗನ ಚುಕ್ಕಿಗಿಂತ ಭರ ಚುಕ್ಕಿ ತುಂಬ ಬ್ಯೂಟಿಫುಲ್ ಆಗಿದೆ. ಬಟ್ ಅಲ್ಲಿ ಎರಡು ಡೈರೆಕ್ಷನ್ ನಡೀತಾ ಇತ್ತು, ಸುತ್ತ ನೀರು ಬರುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಈ ಫಾಲ್ಸ್ ಸೌಂಡು ಮತ್ತು ಈ ವ್ಯೂನ ಎಂಜಾಯ್ ಮಾಡಿ. ಈ ಫಾಲ್ಸ್ ಸೌಂಡೇ ಚೆನ್ನಾಗಿದೆ, ಇದನ್ನು ಎಂಜಾಯ್ ಮಾಡಿ. ಒಂದೇ ಫ್ರೇಮಲ್ಲಿ ಒಂದು 30 ಸೆಕೆಂಡ್ ಇಡ್ತಾ ಇದ್ದೀನಿ. ಆ ಬ್ಯೂಟಿನ ಎಂಜಾಯ್ ಮಾಡಿ. ಅದಕ್ಕೆ ಹೇಳೋದು ಲವ್ ಹರ್ ಬೆಟರ್ ಸ್ಟೇ ವೈಲ್ಡ್ ಅಂತ ನೇಚರ್ಗೆ. ಸೊ ಯಾವ ಬ್ಯಾರಿಯರ್ಸು ಇರಬಾರ್ದು. ಲವ್ ಹರ್ ಬೆಟರ್ ಸ್ಟೇ ವೈಲ್ಡ್, ಡೆಡಿಕೇಟೆಡ್ ಟು ನೇಚರ್.